ಕತೆ ಒಂದು ಮರೆಯದ ರಾತ್ರಿ. ರಚನೆ ಹಾಗೂ ಧ್ವನಿ ಉಮಾ ಸುನಿಲ್. ನನಗಾಗ 18 ನಡೆಯುತ್ತಿತ್ತು. ಬದುಕಲ್ಲಿ ಸ್ವಲ್ಪ ಎಡವಿ ಶಾಲೆಯಲ್ಲಿ ಓದುತ್ತಿದ್ದ ಹುಡುಗನ ಜೊತೆ ಸಲುಗೆಯಿಂದ ಇದ್ದೇ ಎನ್ನುವ ಕಾರಣಕ್ಕೆ ನನ್ನ ಅಮ್ಮನ ಸಹೋದರನಿಗೆ ನನ್ನನ್ನು ಕಟ್ಟಿಬಿಟ್ಟರು. ಇಷ್ಟವಿಲ್ಲದ ಮದುವೆಯದು. ಮೊದಲೇ ನನಗೆ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ. ನೋಡಲು ಕುರೂಪಿ. ಒಮ್ಮೆಯೂ ಆತನ ಬಿಳಿ ಹಲ್ಲು ನಾನು ಕಂಡೇ ಇಲ್ಲ. ಹಲ್ಲು ಬಿಟ್ಟರೆ ಸಾಕು ಕೆಂಪು ಬಣ್ಣವನ್ನೇ ಮೆತ್ತಿಕೊಂಡಂತೆ ಎಲೆ ಅಡಿಕೆ ತಿಂದು ತಿಂದು ಕೆಂಪು ಬಣ್ಣವೇ ಶಾಶ್ವತವಾಗಿತ್ತು. ಸರಿಯಾಗಿ ಶೇವಿಂಗ್ ಇಲ್ಲದ ಗಡ್ಡ ಮೀಸೆಗಳು, ಎಣ್ಣೆ ಕಾಣದೆ ಕೆಂಚಿ ಬಣ್ಣದ ಗೆದರಿದ ಕೂದಲು, ಸವೆದು ಹೋದರೂ ಬಿಡದ ಚಪ್ಪಲಿಗಳು. ಅಯ್ಯೋ, ಅವನ ಬಗ್ಗೆ ವರ್ಣಿಸಲು ಪದಗಳೇ ಇಲ್ಲ. ಹೆತ್ತವರು ನನ್ನ ಮೇಲಿನ ಸಿಟ್ಟಿನಿಂದ ಅಮ್ಮನ ಪ್ರೀತಿಯ ತಮ್ಮನಿಗೆ ನನ್ನನ್ನು ದಾರೆ ಎರೆದರು. ಮದುವೆ ಕಾರ್ಯಕ್ರಮ ಮುಗಿಸಿ ಗಂಡಿನ ಮನೆಗೆ ಕಳುಹಿಸಿದರು. ಅಜ್ಜಿ ಮನೆಯಾಗಿದ್ದ ಆ ಮನೆ ನನ್ನ ಪಾಲಿಗೆ ಈಗ ನನಗೆ ಇಷ್ಟವಿಲ್ಲದ ಅತ್ತೆ ಮನೆಯಾಯಿತು. ಒಳಗೆ ಕಾಲಿಟ್ಟಾಗಲೇ ವಾಕರಿಕೆ ಬಂದ ಹಾಗಾಯಿತು. ಇನ್ನು ಅವನ ಜೊತೆ ಬಾಳಲು ಹೇಗೆ ತಾನೇ ಸಾಧ್ಯ? ಕನಸಲು ಅವನನ್ನು ಗಂಡ ಆಗೋಕ್ಕೆ ಸಾಧ್ಯವೇ ಇಲ್ಲ ಎಂದುಕೊಂಡವಳಿಗೆ ಹಾಲಿನ ಲೋಟದೊಂದಿಗೆ ನನ್ನನ್ನು ಅವನ ರೂಮಿನವರೆಗೆ ಬಿಟ್ಟುಕೊಡಲು ಬಂದರು ನನ್ನ ಅತ್ತೆಯವರು. ಇವನ ಈ ಮುಖಕ್ಕೆ ಹಾಲು ಬೇರೆ ಕೇಡು ಅಂದುಕೊಳ್ಳುತ್ತಾ ಡಬಗುಟ್ಟುತ್ತಿರುವ ಹೃದಯವನ್ನು ಬಲವಂತವಾಗಿ ಹತೋಟಿಗೆ ತರಲು ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ಹಾಲಿನ ಲೋಟವನ್ನು ಕುರ್ಚಿಯ ಮೇಲಿಟ್ಟೆ. ಆತ ಬಿಸಿ ಹಾಲಿನ ಲೋಟವನ್ನು ಕೈಗೆತ್ತಿಕೊಂಡು ಹೀರುತ್ತಿದ್ದ. ಸ್ವಲ್ಪ ಉಳಿಸಿ ನನ್ನ ಕೈಗೆ ಇಟ್ಟು ಕುಡಿ ಅಂದ. ಮೊದಲೇ ಅವನೆಂದರೆ ನನಗೆ ವಾಕರಿಕೆ. ಇನ್ನು ಅವನ ಎಂಜಲು ಕುಡಿದರೆ ವಾಂತಿ ಖಚಿತ ಎಂದು ಬೇಡ ಅಂದೆ. ಅವನು ಬಿಡಲಿಲ್ಲ. ಅಕ್ಕನ ಮಗಳು ಎನ್ನುವ ಸಲುಗೆಯಿಂದ ವರ್ತಿಸಲು ಮುಂದಾದ. ತಾನೇ ಹಾಲು ಕುಡಿಸಲು ಬಂದವನನ್ನು ಬೇಡ, ಹತ್ತಿರ ಬರಬೇಡ ಎಂದ ಕ್ಷಣವೇ ಆತನ ಮುಖಭಾವ ಹುಳಿ ಹಿಂಡಿದಂತೆ ಆಯಿತು. ನಾನು ಕುಡಿಯಲಿಲ್ಲ. ನನಗೆ ಹಾಲು ಎಂದರೆ ವಾಂತಿ ಬರುತ್ತೆ ಅಂದರೂ ನನ್ನ ಕೆನ್ನೆಯನ್ನು ಹಿಂಡಿ ಹಾಲನ್ನು ಬಾಯಿಗೆ ಸುರಿದ. ಅವನ ಸ್ಪರ್ಶಕ್ಕೆ ಚೇಳು ಕುಟುಕಿದಂತಾಯಿತು. ನಾನು ನಿನ್ನ ಗಂಡ, ನನ್ನ ಆಸೆಯನ್ನು ಪೂರೈಸು ಬಾ ಎಂದ. ನನಗೆ ಅವನ ವರ್ತನೆ ಕಿರಿಕಿರಿಯಾಗಿ ಹೊರಗೆ ಹೋಗುವೆ ಎಂದು ಮುಂದೆ ಹೆಜ್ಜೆ ಇಟ್ಟವಳನ್ನು ಸೊಂಟದಲ್ಲೇ ಹಿಡಿದು ಬರಸೆಳೆದ. ಅವನ ಒರಟು ಕೈಗಳಲ್ಲಿ ನಾನು ಬಂದಿಯಾದೆ. ಎಷ್ಟೇ ಕೊಸರಾಡಿದರೂ ಅವ ನನಗೆ ಚುಂಬಿಸಲು ಮುಂದಾದ. ಮುಖವನ್ನು ಅವನಿಗೆ ಕೊಡದೆ ವಿರೋಧ ವ್ಯಕ್ತಪಡಿಸಿದಾಗ ಅವನು ಇನ್ನೂ ಹಠದಿಂದ ನನ್ನನ್ನು ಸಂಪೂರ್ಣವಾಗಿ ವಶಪಡಿಸಲು ಪ್ರಯತ್ನಿಸಿ ಕೊನೆಗೆ ಅವನೇ ಗೆದ್ದ. ನಾನು ಕೋಪ, ಹತಾಶೆ, ಭಯ, ಅಸಹ್ಯ ತಡೆಯಲಾರದೆ ಜೋರಾಗಿ ಅತ್ತೆ. ಅಲ್ಲಿ ನನ್ನ ಅಳು ಅವನಿಗೆ ಬೇಕಾಗಿಲ್ಲ. ದೇಹವನ್ನು ಹಿಂಡಿರುವ ತೃಪ್ತಿಯಲ್ಲೇ ಅವನಿದ್ದ. ಆ ಮೊದಲ ರಾತ್ರಿ ಒಮ್ಮೆ ನನ್ನನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿ ಅವನ ಬಯಕೆಯನ್ನು ತೀರಿಸಿಕೊಂಡ. ಮತ್ತೆ ಎಚ್ಚರಾದಾಗ ಮತ್ತೆ ಅವನು ನನ್ನ ಬಳಿ ಬಂದ. ನನ್ನ ಕೋಪ ನೆತ್ತಿಗೇರಿತು. ಮತ್ತೆ ಬಲಾತ್ಕಾರ ಮಾಡಲು ಮುಂದಾದಾಗ ನಾನು ಕೈ ಮುಗಿದು ಬೇಡಿಕೊಂಡೆ, ನನ್ನನ್ನು ಬಿಟ್ಟು ಬಿಡು. ನನಗೆ ಮದುವೆ ಆದ ಮಾತ್ರಕ್ಕೆ ನನಗೆ ನನ್ನ ದೇಹವನ್ನು ನಿನಗೆ ಅರ್ಪಿಸಲು ಸಾಧ್ಯವೇ ಇಲ್ಲ. ನಿನ್ನ ಮೇಲೆ ನನಗೆ ಯಾವುದೇ ಭಾವನೆಗಳು ಹುಟ್ಟುವುದಿಲ್ಲ. ದಯವಿಟ್ಟು ಅರ್ಥ ಮಾಡಿಕೋ ಎಂದು ನಾನು ಆತನನ್ನು ಪರಿಪರಿಯಾಗಿ ಬೇಡಿಕೊಂಡೆ. ಆತ ಬಗ್ಗಲೇ ಇಲ್ಲ. ಅವನ ಕೋಪ, ದೇಹದ ಕಾವು ಎರಡೂ ಏರಿತು. ಮತ್ತೆ ನನ್ನ ಮೇಲೆ ದಾಳಿ ಮಾಡಿದ. ಒಂದು ರಾತ್ರಿ 2 ಬಾರಿ ನನ್ನ ಮೇಲೆ ದಾಳಿ ಮಾಡಿದ ರಾಕ್ಷಸನು ಅವನು. ನಾನು ಸತ್ತರೂ ಅವನಿಗೆ ನನ್ನ ದೇಹವನ್ನು ಇನ್ನು ಮುಟ್ಟಲು ಬಿಡಲಾರೆ ಎಂದು ಇದ್ದ ಬದ್ದ ಕೋಪ, ನಿರಾಶೆ, ನೋವಿನಿಂದ ಅಲ್ಲೇ ಹಣ್ಣನ್ನು ಕತ್ತರಿಸಲು ತಂದಿದ್ದ ಚಾಕುವಿನಿಂದ ಅವನ ಹೊಟ್ಟೆಗೆ ಚುಚ್ಚಿದೆ. ಕ್ಷಣದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟ ಅತ್ಯಾಚಾರಿ ಎಂದು ಕಂಬಿಯ ಹಿಂದೆ ಕುಳಿತಿದ್ದ ಜಾನಕಿ ಅವಳ ಸಹ ಕೈದಿಯಲ್ಲಿ ತನ್ನ ಕಥೆಯನ್ನು ಬಿಚ್ಚಿಟ್ಟಳು.